जमिनीत पाणी सोडण्याच्या कारणावरून भावांमध्ये झालेल्या वादात धाकट्या भावाचा खून करणाऱ्या मोठ्या भावाला अटक करण्यात आल्याची माहिती जिल्हा पोलीस अधीक्षक के रामराजन यांनी दिली. सोमवारी बेळगाव येथे पत्रकार परिषदेत ते बोलत होते. ಬೆಳಗಾವಿ ಜಿಲ್ಲೆ ಮುರುಗೋಡು ಪೊಲೀಸ್ ಸ್ಟೇಷನ್ ವ್ಯಾಪ್ತಿಯಲ್ಲಿ ಬರುವ ಯರಗಟ್ಟಿಯಿಂದ ನುಗ್ನಗಟ್ಟಿ ವಿಲೇಜ್ ಅಲ್ಲಿಗೆ ಒಂದು 21 ಮಾರ್ಚ್ ಅಲ್ಲಿ ಒಂದು ಮರ್ಡರ್ ಆಗಿದೆ. ಇದರಲ್ಲಿ ಅಕ್ಯೂಸ್ಡ್ ಮಹದೇವಪ್ಪ ಇವನು ಒಂದು 55 ವಯಸ್ಸು. ಇವನು ಸ್ವಂತ ತಮ್ಮನನ್ನೇ ಕೊಲೆ ಮಾಡಿರೋದು ಕಂಡು ಬಂದಿದೆ. ಸೊ ಇವರ ಅಣ್ಣ ತಮ್ಮ ಮಹದೇವಪ್ಪ ಮತ್ತು 2 ತಮ್ಮ, ಒಟ್ಟು 3 ಜನ ಅಣ್ಣ ತಮ್ಮರು. ಇವರಿಗೆ ನುಗ್ನಗಟ್ಟಿ ವಿಲೇಜಲ್ಲಿ ಸುಮಾರು ಒಂದು 25 ಗುಂಟೆ ಜಮೀನಿದೆ 3 ಜನರಿಗೂ. 3 ಜನರು ಕೂಡ ಅಲ್ಲಿ ಜಮೀನು ಕೆಲಸ ಮಾಡ್ಕೊಂಡಿದ್ದಾರೆ. ಸಂಬಂಗಿ ಈಗ ಇತ್ತೀಚೆಗೆ ವ್ಯವಸಾಯ ಮಾಡ್ತಾ ಇದ್ದಾರೆ. ಸೊ ಇವರಿಗೆ ನೀರು ಬಿಡುವುದಲ್ಲಿ ಸ್ವಲ್ಪ ಅಸಮಾಧಾನ ಇತ್ತು. ಹಿಂದೆ ಕೂಡ ಸಣ್ಣ ಪುಟ್ಟ ಗಲಾಟೆಗಳ ಅಣ್ಣ ತಮ್ಮರಿಗೆ ಆಗ್ತಾ ಇತ್ತು. ಅವತ್ತು 21ನೇ ತಾರೀಕು ಸಾಯಂಕಾಲ ತಮ್ಮ ಹೋಗಿ ಅಲ್ಲಿ ನೀರು ಅಲ್ಲಿ ಮಾಡುವಾಗ ಸಂದರ್ಭದಲ್ಲಿ ಅಣ್ಣನ ಹೋಗಿ ಚಾಲಕಿಯಲ್ಲಿ ಚೆನ್ನಾಗಿ ಹೊಡೆದು ಕೊಲೆ ಮಾಡಿದ್ದಾನೆ. ಅದನ್ನು ತಕ್ಷಣ ಅಲ್ಲಿ ಇದ್ದ ಒಂದು 2 ಜನ ನೋಡಿರೋರು ಅವನನ್ನು ಅಲ್ಲಿನೇ ಕೂರಿಸಿ ಪೊಲೀಸರಿಗೆ ಮಾಹಿತಿಯನ್ನು ತಿಳಿಸಿದ್ದಾರೆ. ಅವರನ್ನು ಕೂಡ ಅರೆಸ್ಟ್ ಮಾಡಿ ಕೇಸನ್ನು ತನಿಖೆ ಮಾಡ್ತಾ ಇದ್ದೀವಿ. ಬೇಸಿಕಲಿ ಇದು ಈ ಮಹದೇವಪ್ಪನಿಗೆ ಹೆಂಡತಿಯನ್ನು ಕೂಡ ಬಿಟ್ಟಿರ್ತಾನೆ ಒಂದು 4-5 ವರ್ಷ ಹಿಂದೆ. ಅದೇ ರೀತಿಯಲ್ಲಿ ಇವನು ಮೆಂಟಲಿ ಸ್ವಲ್ಪ ಯಾರ ಕಡೆನೂ ಸುತ್ತಮುತ್ತ ಇರೋರ ಜೊತೆ ಸರಿಯಾಗಿ ಮಾತಾಡಲ್ಲ, ಹೊರಟಾಗಿ ಮಾತಾಡುವುದು ಮತ್ತು ಅಣ್ಣ ತಮ್ಮರ ಜೊತೆ ಕೂಡ ಗಲಾಟೆ ಮಾಡುವ ಒಂದು ಹಿಂದೆನೂ ಕೂಡ ಮಾಡಿರೋದು ಕಂಡು ಬಂದಿದೆ. ಸೊ ಆ ಕಾರಣದಿಂದ ಒಂದು ಸಣ್ಣ ಕಾರಣಕ್ಕಾಗಿ ಸ್ವಂತ ತಮ್ಮನನ್ನೇ ಹೊಡೆದಿರೋದು ಕಂಡು ಬಂದಿದೆ. ಯಲ್ಲಪ್ಪ 45 ವಯಸ್ಸು. ಅಕ್ಯೂಸರ್ ಹೆಸರು ದೇವಪ್ಪ 55 ವರ್ಷ. 55. ಇವರು ಅಣ್ಣ ತಮ್ಮ 3 ಜನ. 3ನೇ ತಮ್ಮ ಬಂದು पोलिसांना ಕೂಡ ಮಾಹಿತಿಯನ್ನು ತಿಳಿಸಿದ್ದಾರೆ. या प्रकरणी मृताच्या पत्नीने मुरगुड पोलीस ठाण्यात तक्रार दाखल केल्यानंतर पोलिसांनी आरोपीला अटक केली असेही त्यांनी सांगितले. विनोद कोलकार, KMM मराठी, बेळगाव. जले दीप अंगना में होगी रोशन दुनिया, पलकों तले छा जाए चांद तारों का साया, रंगोली में खिले रंग खुशियों की भी तरानी, तन मन झिलमिल जाए हर पल होंगी सुहानी, ये अटूट बंधन खिले हर आशियाना, रंग वस्त्रों का खजाना मन भाए आराधना मारुति गली बेलगाम, मन भाए आराधना.